ವಿಡಿಯೋಕ್ಕೆ ಬನ್ನಿ ಸರ್, ವಿತ್ ವಿಡಿಯೋ ಆಡಿಯೋಕ್ಕೆ ಬನ್ನಿ ಎಲ್ರೂ ಕೂಡ. ನಿಮ್ಮ ಹೆಸರು ಮತ್ತೆ ಪ್ಲೇಸ್ ಹೇಳಿ ಮಾತಾಡಿ. ರಾಜು ಸರ್ ಹ್ಯಾಪಿ ಮಾರ್ನಿಂಗ್, ವಿಡಿಯೋಕ್ಕೆ ಬನ್ನಿ ಸರ್. ವಿತ್ ವಿಡಿಯೋ ಬನ್ನಿ. ಆಡಿಯೋ ಆನ್ ಆಗಿದೆ, ವಿಡಿಯೋ ಅಲ್ಲಿ ಸ್ಟಾಪ್ ವಿಡಿಯೋ ಇದೆಯಲ್ಲ ಅಲ್ಲಿ ಆನ್ ಮಾಡ್ಕೊಳ್ಳಿ. ಎಸ್ ಆಗ್ತಿಲ್ಲ ಮೇಡಮ್. ರಾಜು ಸರ್ ಎಸ್ ಹ್ಯಾಪಿ ಮಾರ್ನಿಂಗ್ ಸರ್, ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ವಿಡಿಯೋ ಆನ್ ಆಗ್ತಾ ಇಲ್ಲ, ಒಂದು ನಿಮಿಷ ಮಾಡಿ ಸರ್. ಆಗತ್ತೆ ನೋಡಿ, ಅಲ್ಲಿ ಸ್ಟಾಪ್ ವಿಡಿಯೋ ಇದೆಯಲ್ಲ. ಮಾಮೂಲಿ ಆಗ್ತಾ ಇತ್ತು. ಹಾ, ಒಂದ್ಸಲ ಟ್ರೈ ಮಾಡಿ ಅಂತೆ. ಎಸ್ 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 ಮಾತಾಡಿ ಸರ್. ಹ್ಯಾಪಿ ಮಾರ್ನಿಂಗ್ ಮೇಡಮ್. ಹ್ಯಾಪಿ ಮಾರ್ನಿಂಗ್ ಸರ್, ಹ್ಯಾಪಿ ಮಾರ್ನಿಂಗ್ ಮಾತಾಡಿ. ಮುಂಚೆ ಒಂದ್ 2-3 ಟೆಸ್ಟಿಮೋನಿಯಲ್ಲಿ ಮಾತಾಡಿದ್ದೀನಿ. ನಾವು ಮೂಲತಃ ರಾಜು, ನಮ್ಮ ಕುಂದಾಪುರ ಉಡುಪಿ, ಸಾರಿ ಕುಂಬಾಶಿ ಕುಂದಾಪುರ, ನಮ್ದು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. 2-3 ಟೆಸ್ಟಿಮೋನಿಯಲ್ಲಿ ಮಾತಾಡಿದ್ದೀನಿ ಆಲ್ರೆಡಿ. ಮೊನ್ನೆ ಡೀಸೆಂಟ್ ಆಗಿ ಒಬ್ಬರಿಗೆ ಸುಲೋಚನ್ ಅಂತ ಹೇಳಿ ಬೆಂಗಳೂರಲ್ಲಿ, ಕೇಳ್ತಿದೆ ಮೇಡಮ್? ಕೇಳ್ತಿದೆ, ಮಾತಾಡಿ ಮಾತಾಡಿ ಸರ್, ಕೇಳ್ತಿದೆ. ಬೆಂಗಳೂರಲ್ಲಿ ಒಬ್ರು ಸುಲೋಚನ್ ಅಂತ ಹೇಳಿ, ಅವರಿಗೆ ಆವಾಗ ಹೊಟ್ಟೆ ನೋವು ಬರ್ತಿತ್ತು, ಅವರಿಗೆ ಗರ್ಭಕೋಶ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರಂತೆ ಡಾಕ್ಟ್ರು. ನಾ ತುಂಬಾ ಟೈಮಿಂದ ಹೇಳ್ತಾ ಇದ್ದೆ, ಪರಿಚಯ ಇತ್ತು, ತುಂಬಾ ಟೈಮಿಂದ ಹೇಳ್ತಾ ಇದ್ದೀನಿ. ಅವ್ರಿಗೆ ಇದ್ರ ಮೇಲೆ ನಂಬಿಕೆ ಇದ್ದಿಲ್ಲ. ನನ್ನ ಕಡೆಯಿಂದ ಅರ್ಥ ಮಾಡ್ತೇನೆ, ನಾವೆಲ್ಲ ಯೂಸ್ ಮಾಡಿದ್ದೀವಿ, ನಮ್ಗೆ ತಾಯಿಗೆ ನಮಗೆಲ್ಲ ರಿಸಲ್ಟ್ ಬಂದಿದೆ, ಪ್ರತಿಯೊಬ್ಬರಿಗೂ ಕೊಟ್ಟದ್ದು 100% ರಿಸಲ್ಟ್ ಎಲ್ಲ ಬಂದಿದೆ. ನೀವೊಂದು ಧೈರ್ಯ ಮಾಡಿ ಒಂದು ಯೂಸ್ ಮಾಡಿ. ನಂಬಿಕೆ, ನೀವು ದೇವಸ್ಥಾನಕ್ಕೆ ಹೋಗೋದು ನಂಬಿಕೆ ಮೇಲೆ ದೇವಸ್ಥಾನಕ್ಕೆ ಹೋಗ್ತೀರಿ, ಇದು ನಂಬಿ ಯೂಸ್ ಮಾಡ್ರಿ, ನೀವು ಇದರಿಂದ ಹೊರಗಡೆ ಬರ್ತೀರಿ ಅಂತ ನಾ ಧೈರ್ಯ ಮಾಡಿ ಹೇಳಿದೆ. ಅವರು ತುಂಬಾ ಒಪ್ಪಿಲ್ಲ. ನಾನು ಒಂದ್ ಕಡೆಗೆ ಒಂದು ಯೂಸ್ ಮಾಡಿ ಅಂತ ಹೇಳಿ ಈ ಕಡೆ ಅವ್ರ ಯಜಮಾನಿಗೆಲ್ಲ ಅರ್ಥ ಮಾಡಿಸ್ಬಿಟ್ಟು ಒಂದು ಕೊಟ್ಟು ಬಂದೆ. ಹೆಚ್ಚು ಕಮ್ಮಿ ಒಂದು 8ರಿಂದ 10 ದಿವಸ ಆಗಿರ್ಬೋದು. ಇವಾಗ ನಿನ್ನೆ ಕಾಲ್ ಮಾಡಿ ಕೇಳಿದಾಗ ನೋವಿಲ್ಲ ಅಂತ ಹೇಳ್ತಾ ಇದಾರೆ. ನೋವಿಲ್ಲ, ನಂಗೆ ಬ್ಲೀಡಿಂಗ್ ಜಾಸ್ತಿ ಇತ್ತು, ಬ್ಲೀಡಿಂಗ್ ಸ್ವಲ್ಪ ಕಡಿಮೆ ಇತ್ತು, ಬ್ಲೀಡಿಂಗ್ ಸ್ವಲ್ಪ ಕಡಿಮೆ ಆಗ್ತಾ ಇತ್ತು. ಆ ಪೈನ್ ಇಂದ ನಂಗೆ ತುಂಬಾ ರಿಲೀಫ್ ಆಗ್ತಾ ಇದೆ, ತುಂಬಾ ನಂಗೆ ಯಾಕೋ ಒಂಥರ ಇದರಲ್ಲಿ ರಿಲೀಫ್ ಅನಿಸ್ತಾ ಇದೆ ಅಂತ ಹೇಳಿದ್ರು. 100% ನಿಜವಾಗಿ ನಾವು ಈಗ ಎಷ್ಟು ಜನ ನಾವು ಬೆಂಗಳೂರಿಗೆ ಕೊಟ್ಟಿದ್ನೇ ಗೊತ್ತಿಲ್ಲ, ಅಷ್ಟು ಜನಕ್ಕೂ ಕಾರಣ ತುಂಬಾ ಜನ, ಅನೇಕ ಜನರಿಗೆ ಕೊಟ್ಟಿದ್ದೀನಿ ನಾನು. ಪ್ರತಿಯೊಬ್ಬರು ರಿಸಲ್ಟ್ 100% ಬರ್ತಾ ಇದೆ. ಅವ್ರು ಯೂಸ್ ಮಾಡ್ತಾರೋ ಇದ್ರ ಮೇಲೆ, ಯಾವ ತರ ನೀರು ಕುಡಿತಾರೆ, ಕೈಗೆ ಹ್ಯಾಂಡ್ ರಿಚ್ ಪಟ್ಟಿ ಯಾವ ತರ ಕಟ್ತಾರೆ ಅನ್ನೋದ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಅದನ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ನಾವು ಫಾಲೋ ಅಪ್ ಮಾಡಿದ್ರೆ ಪ್ರತಿ ಮನೆಗೂ ಇದು ಒಂದು ಸಂಜೀವಿನಿ ಆಗಿ ವರ್ಕ್ ಮಾಡುತ್ತೆ. ಒಂದು ತುಂಬಾನೇ ಖುಷಿ ಆಗುತ್ತೆ ಇದು, ಯಾಕಂದ್ರೆ ತುಂಬಾ ಪ್ರೌಡ್ ಫೀಲ್ ಇದೆ. ಯಾಕಂದ್ರೆ ಇದು ಒಂದು ಡಾಕ್ಟರ್ ಸಾಗರ್ ಜೋಶಿ ಅವರು ಭೂಮಿಗೆ ಬಂದ ಭಗವಂತನೇ ಅಂತ ಹೇಳ್ಬೇಕು. ಯಾಕಂದ್ರೆ ಇದು ಒಂದು ಮನೆಗೆ ಹೋಗಿ ಮುಟ್ಟಿತಂದ ಮನೆ, ಒಂದು ಮನೆಗೆ ರೀಚ್ ಆಗಿದ್ರೆ ಅದು ನಂದಾದೀಪ ಆಗುತ್ತೆ. 100% ಅದು ನಂದಾದೀಪ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದು ಪ್ರತಿ ಮನೆಗೂ ನಾವು ರೀಚ್ ಮಾಡೋಣ. ಮತ್ತೆ ಪ್ರತಿಯೊಬ್ಬರು ಫೀಲ್ಡರಿಗೆ ಹೋದಾಗ ನಾವು ಯೂಸ್ ಮಾಡಿಲ್ಲ ಅಂತ ನಾವು ಇನ್ನೊಬ್ರಿಗೆ ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ನಮ್ಮನ್ನ ನಂಬಲ್ಲ. ನಾವು ಯೂಸ್ ಮಾಡ್ಕೊಂಡು ಹೋದ್ರೆ ಮಾತ್ರ ಇನ್ನೊಬ್ರು ನಂಬ್ತಾರೆ. 100% ನಾವು ಪ್ರತಿಯೊಬ್ಬರು ವರ್ಕ್ ಮಾಡುವಾಗ ನಾವು ಯೂಸ್ ಮಾಡ್ಕೊಂಡು ಇನ್ನೊಬ್ರಿಗೆ ಹೇಳಿದ್ರೆ 100% ಪ್ರತಿಯೊಬ್ಬರಿಗೆ ರೀಚ್ ಆಗುತ್ತೆ. ಇಲ್ಲಿ ಒಂದು ಒಳ್ಳೆ ಅವಕಾಶ ಕೊಟ್ಟಂತ ವ್ಯಕ್ತಿ ನಾನು ಹೆಮ್ಮೆ ಅಪ್ಲೈನ್ ರಾಘವೇಂದ್ರ ಶೆಟ್ಟಿಗಾರ್, ಹಾಗೆ ಪ್ರವೀಣ್ ಪೇಡೂರ್ ಸರ್, ಭಾಸ್ಕರ್ ದೇವಡಿಗೆ ಸರಿಗೂ ಸರ್ ಥ್ಯಾಂಕ್ ಯು ಸೋ ಮಚ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಪ್ರತಿ ಮನೆಗೂ ನಾವೆಲ್ಲರೂ ಸೇರಿ ರೀಚ್ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.